ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇನ್ನೂ ಕೂಡ ಕಗ್ಗಂಟಾಗೆ ಉಳಿತಾ ಇದೆ. ರಾಹುಲ್ ಗಾಂಧಿ ದೇವೇಗೌಡರ ಮಾತುಕತೆ ವಿಫಲವಾಗಿದೆ. ರಾಹುಲ್ ಗಾಂಧಿ ಮತ್ತು ದೇವೇಗೌಡರು ಭೇಟಿಯಾದರೂ ಕೂಡ ಮೈತ್ರಿ ಸಾಧ್ಯವಾಗಲಿಲ್ಲ. ಸುಮಾರು 1.5 ಗಂಟೆಗಳ ತನಕ ಇವರಿಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ. ದೇವೇಗೌಡರು 10 ಕ್ಷೇತ್ರಗಳಿಗಾಗಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೊನೆಗೆ 9 ಕ್ಷೇತ್ರಗಳ ಆಫರ್ ಅನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಮೈಸೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ದೇವೇಗೌಡರು. ಆದರೆ ಆ ಕೆಲಸ ಆಗಿಲ್ಲ. ಹಾಗಾಗಿ ಈ ಒಂದು ಮೈತ್ರಿಯ ಮಾತುಕತೆ ಅಂದರೆ ಈ ಸಂಧಾನ ವಿಫಲವಾಗಿದೆ ಅಂತಲೇ ಹೇಳ್ಬೋದು. ಇವತ್ತು ರಾಹುಲ್ ಗಾಂಧಿ ಅವರು ದೇವೇಗೌಡರ ನಿವಾಸಕ್ಕೆ ನವದೆಹಲಿಯಲ್ಲಿ ಭೇಟಿ ಕೊಟ್ಟಾಗ ಮಾತುಕತೆ ಫಲಪ್ರದವಾಗಿಲ್ಲ. ಇವತ್ತು ನಾನು ಹಾಗೂ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೈತ್ರಿ ಸರ್ಕಾರದಲ್ಲಿ ಸುಲಲಿತವಾಗಿ ಸೀಟ್ ಹಂಚಿಕೆ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಪ್ರಥಮ ಚರ್ಚೆ. ನಮ್ಮ ಪಕ್ಷದ ಸೆಕ್ರೆಟರಿ ಜನರಲ್ ದಾನಿಶಾಲಿ ಅವರಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರಿದ್ದಾರೆ. ಅವರಿಬ್ಬರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಈ ಹಂಚಿಕೆಯ ವಿಷಯದಲ್ಲಿ ಸೀಟ್ಗಳನ್ನ ಅವರು ತೀರ್ಮಾನ ಮಾಡತಕ್ಕಂಥದಕ್ಕೆ ನಾನು ಕೂಡ ಹೇಳಿದ್ದೇನೆ. ನಮ್ಮ ಕಡೆಯಿಂದ ಅವರು ಬಹುಶಃ ಅಲ್ಟಿಮೇಟ್ಲಿ ನಮ್ಮ ವೇಣುಗೋಪಾಲ್ ಅವರು ಇವರಿಬ್ಬರು ಪರಸ್ಪರ ಚರ್ಚೆ ಮಾಡಿದ ಮೇಲೆ ಅಂತಿಮ ನಿರ್ಣಯ ತೆಗೆದುಕೊಳ್ತಾರೆ. ನಮ್ಮಲ್ಲಿ 28 ಸೀಟ್ ಇದೆ. ನಾನು ಮೊದಲು 12 ಸೀಟ್ ಹೇಳಿದ್ದು ಮತ್ತೊಮ್ಮೆ ಅವರ ಮುಂದೆ ತಿಳಿಸಿದ್ದೇನೆ. ಕನಿಷ್ಠ 10 ಸೀಟ್ಗಳನ್ನು ಕೊಡಬೇಕು ಅಂತ ಹೇಳಿ ನನ್ನ ಡಿಮಾಂಡ್ ಇದೆ. As far as the seats in Karnataka is concerned, both the parties are committed to go in a pre-poll alliance. The common resolve for both the parties is how. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ನವದೆಹಲಿ ಕೊಲೀಗ್ ಶಬೀರ್ ನನ್ನ ಜೊತೆ ಇವಾಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಪ್ರಮುಖವಾಗಿ ರಾಹುಲ್ ಗಾಂಧಿ ದೇವೇಗೌಡರ ಮಾತುಕತೆ ವಿಫಲ ಆಗೋದಕ್ಕೆ ಏನ್ ಕಾರಣ? ಅರವಿಂದ್, ಎಲ್ಲೋ ಒಂದ್ ಕಡೆ ಸೀಟು ಹೊಂದಾಣಿಕೆಯ ಮಾತುಕತೆ ಇವತ್ತು ಕೂಡ ವಿಫಲ ಆಗಿರುವಂತದ್ದು. ಹಿಂದೆ ರಾಜ್ಯ ನಾಯಕರು ಕೂಡ ಮಾತುಕತೆಯನ್ನು ನಡೆಸಿದ್ದು, ಅಲ್ಲೂ ಕೂಡ ಸೀಟು ಹೊಂದಾಣಿಕೆ ವಿಚಾರದಲ್ಲೇ ಮಾತುಕತೆ ವಿಫಲ ಆಗಿತ್ತು. ಅದೇ ಪರಿಸ್ಥಿತಿ ಇವತ್ತು ಕೂಡ ದೆಹಲಿಯಲ್ಲಿ ಮುಂದುವರೆದಿರುವಂತದ್ದು. ಇವತ್ತು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ದೇವೇಗೌಡರು 10 ಸೀಟ್ಗಳಿಗೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಅದು ಮಂಡ್ಯ, ಮೈಸೂರು, ಆಮೇಲೆ ಹಾಸನ ಸೇರಿದಂತೆ 10 ಕ್ಷೇತ್ರಗಳಿಗೆ ಈಗಾಗಲೇ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಆದ್ರೆ ಕಾಂಗ್ರೆಸ್ 10 ಸೀಟ್ಗಳನ್ನ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅದು 6 ರಿಂದ 7 ಸೀಟ್ಗಳನ್ನ ಬಿಟ್ಕೊಡ್ತೀವಿ ಅನ್ನೋ ಅಭಿಪ್ರಾಯವನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ವ್ಯಕ್ತಪಡಿಸಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮಾತುಕತೆ ವಿಫಲ ಆಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಗೆಲ್ಲುವ ದೃಷ್ಟಿಕೋನದಿಂದ ನಾವು ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಕೆಲವು ಹಾಲಿ ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅನ್ನೋ ಅಭಿಪ್ರಾಯವನ್ನ ದೇವೇಗೌಡರು ಹೇಳಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಭಾಗದಲ್ಲೂ ಕೂಡ ಜೆಡಿಎಸ್ ಅತಿ ಹೆಚ್ಚು ಪ್ರಾಬಲ್ಯವನ್ನ ಹೊಂದಿರುವಂತದ್ದು. ಹಾಗಾಗಿ ಗೆಲುವಿನ ದೃಷ್ಟಿಕೋನವನ್ನ ಇಟ್ಕೊಂಡ್ರೆ ನಾವು ಅಲ್ಲಿ ಸ್ಪರ್ಧಿಸಬೇಕು ಅನ್ನೋ ಒಂದು ಅಭಿಪ್ರಾಯವನ್ನ ದೇವೇಗೌಡರು ಹೇಳಿರುವಂತದ್ದು. ಆದ್ರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಜೆಡಿಎಸ್ಗೆ ಮಹತ್ವದ ಕ್ಷೇತ್ರಗಳನ್ನ ಬಿಟ್ಟುಕೊಂಡ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ವಿಫಲ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಪರಿಶೀಲನೆ ನಡೆಸಬೇಕು ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ರಾಜ್ಯ ನಾಯಕರು ಸಭೆ ಸೇರಿ ಅಂತಿಮ ನಿರ್ಧಾರಕ್ಕೆ ಬನ್ನಿ ಅನ್ನೋ ಒಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಜೊತೆಗೆ ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶಾಲಿ ಅವರು ಮತ್ತೊಮ್ಮೆ ಸಭೆ ಸೇರಿ ಅಂತಿಮವಾದಂತಹ ನಿರ್ಧಾರಕ್ಕೆ ಬರ್ತಾರೆ. ಆ ಬಳಿಕ ಮತ್ತೊಮ್ಮೆ ಹಿರಿಯ ನಾಯಕರು ಸೇರಿ ಅಂತಿಮವಾಗಿ ಯಾರಿಗೆ ಎಷ್ಟು ಸೀಟು ಕೊಡಬೇಕು ಮತ್ತೆ ತಗೋಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾದಂತಹ ನಿರ್ಧಾರಕ್ಕೆ ಬರಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಶಬೀರ್.